ಆತ್ಮೀಯ TH16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೂತವರ. ಆತ್ಮೀಯರೇ, ರೈತರ ಹೋರಾಟ ನಿಧಾನಕ್ಕೆ ತೀವ್ರಗೊಳ್ತಾ ಇದೆ. ಚನ್ನಪ್ಪ ಪೂಜಾರವರಾಯಿತು, ಶಶಿಕಾಂತ್ ನಮ್ಮ ಗುರೂಜಿ ಆಯಿತು, ಅವ್ರ ಜೊತೆಗೆ ಇನ್ನೂ ಅನೇಕ ರೈತ ನಾಯಕರು, ಬೋತಾಳಿ, ಕಾರಗುಂಡ, ಬಸವರಾಜ, ರಂಜನಗಿ, ಮಹಾವೀರ, ಲಿಂಗೇರಿ, ಇಂದ್ರಜಿತ, ಇನ್ನೂ ಎಷ್ಟೋ ಕಬನೂರು, 200 ಜನ ರೈತರು, ರೈತ ನಾಯಕರು ಇವತ್ತು ಒಂದು ಹೋರಾಟಕ್ಕೆ ಇಳಿತಾ ಇದ್ದಾರೆ ನೀರಾವರಿ ಸಲುವಾಗಿ. ಒಂದು ಕಡೆ ರಾಮದುರ್ಗ ಏರಿಯಾದಲ್ಲೇ ನೀರಾವರಿ ಆಗ್ಬೇಕಂತೇಳಿ, ಎಲ್ಲರಿಗೂ ಸಿಗಬೇಕಂತೇಳಿ. ಇನ್ನೊಂದು ಆಲಮಟ್ಟಿ ಡ್ಯಾಮಿನ ಏನು ಎತ್ತರದ ಹೈಟ್ ಅದ ಹೆಚ್ಚಾಗಬೇಕು, 519.60 ಮೀಟ್ರದಿಂದ 524.256 ಮೀಟ್ರಿಗೆ ಏರಿಸಬೇಕು ಅನ್ನುವಂಥ ಈ ಎರಡೂ ನಿಟ್ಟಿನಲ್ಲಿ ಅಲ್ಲಲ್ಲ ಮೇಲೆ ಈ ನೀರಾವರಿಗಾಗಿ ಸ್ಟ್ರೈಕ್ ಹೇಳ್ತಾ ಇದ್ದಾವೆ. ಹೌದು, ನೀರು ಬೇಕು, ಮುಖ್ಯ ರೈತನಿಗೆ ತನ್ನ ಬೆಳೆಗಳಿಗೆ ನೀರು ಬೇಕು. ನೀರಿದ್ದು ನೀವು ಕಲ್ಲಲ್ಲಿ ಔಷಧಿ ಬೆಳಿಬೋದು ಅನ್ನೋಂಥ ಒಂದು ಮಾತುಗಳು ಕೇಳಿಬರ್ತಾವೆ. ಯಾಕಂದ್ರೆ ನೀರಾವರಿ ಇಷ್ಟೋ ಇಡೀ ದೇಶ ತುಂಬ ಎಲ್ಲ ಕಡೆನೂ ಆಗ್ಬೇಕಾಗಿತ್ತು. ನೋಡ್ರಿ ಎಂದು ಆರಂಭ ಆಗ್ಯದ ಆಲಮಟ್ಟಿ, ಇವತ್ತು ಮುಗಿಬೇಕಾಗಿತ್ತು, ಮುಗಿದು ಹಳೆ ಮಾತಾಗಬೇಕಾಗಿತ್ತು. 1962 ಸ್ಟಾರ್ಟ್ ಆಗಿದ್ದು, ಇನ್ನೂ ಮುಗಿತಾನೆ ಇಲ್ಲ. ಇಲ್ಲಿ ರಾಮದುರ್ಗದಲ್ಲಿ ಸಹಿತ ಅದನ್ನು ಹೋರಾಟ ಮಾಡೋ ಸಿದ್ಧತೆ ನಡೆಸಿದಾರೆ ನಮ್ಮ ಚನ್ನಪ್ಪ ಪೂಜಾರಿ ಅವರು. ರಾಮದುರ್ಗದಲ್ಲಿ ನೀರಿನ ಏನಪ್ಪ ಅಂತ ತಾಲೂಕಿನ ತುಂಬ ನೀರಿನ ಯೋಜನೆಗಳೆಲ್ಲ ನೆನೆಗುದಿ ಬಿದ್ದಾವೆ ಅನ್ನೋದು ಅವರ ಆರೋಪ. ಅದರಲ್ಲೂ ಈ ನಮ್ಮ ವೀರಭದ್ರೇಶ್ವರ ಏತ್ ನೀರಾವರಿ ಆಗಿರ್ಬೋದು, ಬಸವೇಶ್ವರ ಏತ್ ನೀರಾವರಿ ಆಗಿರ್ಬೋದು, ರಾಮೇಶ್ವರ ಏತ್ ನೀರಾವರಿಗಳಾಗಿರ್ಬೋದು, ಇಂಥವು ಅನೇಕ ಯೋಜನೆಗಳು ಅಲ್ಲೇ ನೆನೆಗುದಿಗೆ ಬಿದ್ದಿದ್ದಾವೆ ಅನ್ನೋದು ರೈತರ ಒಂದು ಆರೋಪ. ಕಾರಣ ಅದು ಇಲ್ಲ ಅಂತಲ್ಲ. ಯಾಕಂದ್ರೆ ಆಲಮಟ್ಟಿ ಇಷ್ಟೊಳಗೆ ಆಗಿತ್ತಪ್ಪ ಅಂದ್ರೆ ಉತ್ತರ ಕರ್ನಾಟಕ ಹೆಚ್ಚು ಕಮ್ಮಿ ನಂದನ ಒಳದಂಗೆ ಆಗಿ ಹೋಗ್ಬಿಡ್ತಿತ್ತು ಅನ್ನೋ ಎಲ್ಲ ನೀರಾವರಿ ಆಗಿದ್ರೆ. ಇದರರ್ಥ ನೀರಾವರಿ ಒಂದಾದರೆ ಇಡೀ ಸಮಸ್ಯೆ ಸಾಲ್ವ್ ಆಯ್ತು ಅಂತಲ್ಲ, ಅಟ್ಲೀಸ್ಟ್ ಉಪವಾಸದಿಂದ ಮಲಗುವ ಪರಿಸ್ಥಿತಿ ಆದರೂ ತಪ್ತದಂತ. ಯಾಕಂದ್ರೆ ನಮ್ಮಲ್ಲಿ ಅಂತ ಅಗ್ರಿಕಲ್ಚರ್ ಅಂದ್ರೆ ಒಕ್ಕಲ್ತನ ಲಾಭದ ಉದ್ಯೋಗ ಅಲ್ಲದು, ಎಲ್ಲ ಹಾನಿ ಮಾಡ್ಕೊಳ್ಳೋಂಥದ್ದು. ನೋಡಿ, ಇಷ್ಟೆಲ್ಲ ನೀರಾವರಿ ನೀರಾವರಿ ಒಳಗೂ ಸಹಿತ ನಾವು ಒಂದಿಲ್ಲ ಭಾಳ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ BSc ಅಗ್ರಿ ಸಾಕಷ್ಟು ಜನ ಪ್ರತಿ ವರ್ಷ ಬರ್ತಾರೆ ಮಕ್ಕಳು, MSc ಅಗ್ರಿ ಮಾಡಿದ ಅನೇಕ ಮಕ್ಕಳು ಬರ್ತಾಯಿದ್ದಾರೆ. ಅವ್ರು ಯಾರೂ ಈ ಅಗ್ರಿಕಲ್ಚರ್ ಕಡೆ ಹೋಗ್ತಾ ಇಲ್ಲ. ಇದನ್ನು ಭಾಳ ಗಮನಿಸ್ಬೇಕಾಗಿದೆ. ಅದು ಆಫೀಸರ್ ಆಗಿ ಓಡೋಗ್ಬಿಡ್ತಾರೆ, ಬೇಡಪ್ಪ ನಮಗೆ ಅಂತೇಳಿ. ಯಾಕೆ ಅಂತಂದ್ರೆ ಇದು ಲಾಭದ ಉದ್ಯೋಗ ಅಲ್ಲ, ಬರೀ ನೀರಾವರಿ ಮಾಡಿದ್ರೆ ಅಷ್ಟೇ. ಈ ಮೊದಲು ನೀರಾವರಿ ಆಗಲಿ ಹಂತಕ್ಕೆ ಬಂದಿದ್ದಾರೆ ಪಾಪ ನಮ್ಮ ರೈತರು. ಲಾಭದ ಮಾರ್ಕೆಟ್ ಅಂತ ಅವ್ರು ಸಿಗೋದೇ ಇಲ್ಲೇನೋ. MS ಸ್ವಾಮಿನಾಥನ್ ಅವ್ರು ಹೇಳಿದಂಥ ಒಂದು ಮಾರ್ಕೆಟ್ ಏನೈತಿ ಮಾರ್ಗದರ್ಶಿ C2+3 ಅಂತೇಳಿ, ಆ ಸೂತ್ರ ಇಲ್ಲಿ ಏನು ಅಳವಡಿಸುವಂಗೆ ಕಾಣೋದಿಲ್ಲ ಅಂತ. ಯಾಕಂದ್ರೆ ಈ ಮೊದಲು ನೀರು ಸಿಗರಿಗೆ ಪರಿಣಾಮ ಅನ್ನುವಂಥ ಮಾತನ್ನು ನಮ್ಮ ರೈತ ನಾಯಕರು ಮಾತಾಡ್ಕೊಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಎಲ್ಲ ಕಡೆಗೂ ನೀರು ಬರಲ್ಲಪ್ಪ ನಮಗೆ. ಎಲ್ಲ ಕಡೆ ಎಷ್ಟು ಡ್ರೈ ಲ್ಯಾಂಡ್ ಅದ, ಅದು ನೀರಾವರಿ ಆಗಲಿ, ನಮ್ಮಲ್ಲಿ ಡ್ಯಾಮ್ಗಳು ಹೆಚ್ಚಾಗಲಿ, ಸಣ್ಣ ಡ್ಯಾಮ್ಗಳಾಗಲಿ, ಚಿಕ್ಕ ಡ್ಯಾಮ್ಗಳ ಜೊತೆಗೆ ನೀರು ಎಲ್ಲ ಕಡೆ ಹರಿದು ಹಂಚಿ ಹೋಗಲಿ ಅನ್ನುವಂಥದ್ದು. ಈಗ ಹೇಳ್ತೀನಿ ನಿಮಗೆ, ರಾಮದುರ್ಗ ತಾಲೂಕು ಆಗಿರ್ಬೋದು, ಆ ಬಿಜಾಪುರದಲ್ಲಿ ಅಂದರೆ ವಿಜಯಪುರದಲ್ಲಂಥ ಪ್ರತಿಭಟನೆ ಆಗಿರ್ಬೋದು, ಇವೆಲ್ಲ ಏನು ಸೂಚಿಸ್ತಾವಪ್ಪ ಅಂದ್ರೆ ರೈತರಿಗೆ ಮುಖ್ಯವಾಗಿ ಬೇಕಾಗಿದ್ದು ಮಿನಿಮಮ್ ನೀರೇ ನಮಗೆ ಕೊಡ್ರಿ, ನಾವು ಉಪವಾಸ ಸಾಯಿಲಾರದ ಜೀವಂತ ಉಳ್ಕೊಳಕ್ಕೆ ಹಾದಿ ಆಗ್ತೈತಿ ಅಂತೇಳಿ. ನೀವೇ ನಮಗೆ ಲಾಭ ಮಾಡಿ ಕೊಡೋದಿಲ್ಲ, ಗೊತ್ತದ. ನಾವು ಬೆಳೆದೀಗ ನೋಡ್ರಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಕಬ್ಬು ಬೆಳಿತೀವಿ, ಎಷ್ಟು ಲಾಭ ಅದ ನಮಗೆ? ಪ್ರತಿ ಟನ್ನಿಗೂ ಹೆಚ್ಚು ಕಡಿಮೆ 1200-1500 ರೂಪಾಯಿ ಲಾಸ್ ಅದಂತೇಳಿ ಪ್ರತಿ ರೈತರು ಮಾತಾಡ್ತಾ ಇದ್ದಾರೆ. ಅಟ್ ಲಾಸ್ ಇದ್ರು ಅಡ್ಡಿಲ್ಲಪ್ಪ, ನಮ್ಮ ಕಡೆಗೆ ಒಂದು ದನಕರಿಗೆ ಮೇವರೆ ಆಗ್ತದೆ, ಕುಡಿಯೋಕೆ ನೀರು ಆಗ್ತದೆ, ನೀರಾವರಿ ಐತಪ್ಪ ಅಂದ್ರೆ ಏನು ಮಾಡ್ಕೊಂಡು ಹೋಗ್ತೀವಿ ನಾವು ಅನ್ನೋ ಹಂತಕ್ಕೆ ಬಂದು ನಿಂತಿದ್ದಾರೆ ಇವತ್ತು. ಯಾಕಂದರೆ ಎಲ್ಲ ಸರ್ಕಾರಗಳು ವಿಶೇಷವಾಗಿ ಈ ಕಾರ್ಪೊರೇಟ್ ಪರ ಇದ್ದಂಥದ್ದು, ಬಂಡವಾಳಶಾಹಿಗಳ ಪರ ಇದ್ದಂಥದ್ದು, ಅದೇ ರೀತಿ ಫಿಡಿಯಲಿಸ್ಟ್ ದೊಡ್ಡ ದೊಡ್ಡ ಭೂ ಹಿಡುವಳಿದಾರರ ಪರ ಇರುವಂಥದ್ದು ನಾವು ನೋಡ್ಕೊಂಡು ಬಂದೀವಿ. ಇವತ್ತು ಅಷ್ಟೇ ಅದು. ಯಾಕಂದ್ರೆ ಈ ದೇಶದ 90% ದುಡಿಯುವ ವರ್ಗಕ್ಕೆ ಈ ಸರ್ಕಾರಗಳಿಂದ ಏನಪ್ಪ ಅಂದ್ರೆ ಸುಮ್ಮನೆ ಏನೋ ಗ್ಯಾರಂಟಿ ಒಟ್ಟು ಕೊಡ್ತಾರೆ. ಒಂದು 5 ಕಿಲೋ ಅಕ್ಕಿಯೋ ಮತ್ತೇನೋ ಆ 4 ತಿಂಗಳಿಗೆ ಒಂದು 2,000 ರೂಪಾಯಿ ರೈತಗೆ ಕೊಡ್ತಾರೆ. ಆದ್ರೆ ಆ ರೈತಾಗ ಲಾಭದ ಮಾರುಕಟ್ಟೆ ಮಾಡಿಕೊಡ್ತಾ ಇಲ್ಲ, ಎಲ್ಲ ಕಡೆ ನೀರಾವರಿ ಮಾಡಿಕೊಡ್ತಾ ಇಲ್ಲ ಅನ್ನೋದು ಇವತ್ತಿನ ರೈತರ ಸಂಕಟ. ಪಾಪ ಅವ್ರು ಒದ್ದಾಡ್ತಾ ಇದ್ದಾರೆ, ಕಡೆಗೆ ಹೋಗಲಪ್ಪ ನಮಗೇನು ಬೇಡ, ನಿಮ್ಮ ಲಾಭದ ಮಾರ್ಕೆಟ್ ಯಾವಾಗ ಮಾಡ್ತೀರಿ ಮಾಡ್ರಿ, ಈ ಕಡೆಗೆ ನಮ್ಗೆ ನೀರು ಕೊಡ್ರಿ ಅನ್ನೋದು ಪ್ರಬಲ ಬೇಡಿಕೆ. ಈ ದಿಶೆಯಲ್ಲೇ ಚನ್ನಪ್ಪ ಪೂಜಾರ ಅಂತವರು, ಶಶಿಕಾಂತ್ ಗುರೂಜಿ ಅಂತವರು, ಇನ್ನೂ ಅನೇಕ ಒಬ್ಬ ರೈತ ನಾಯಕರು ಈ ಬೇಡಿಕೆ ಹಿಡ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಜನರ ಸಮೀಪ ಹೋಗ್ತಾ ಇದ್ದಾರೆ, ರೈತರ ಸಮೀಪ ಹೋಗ್ತಾ ಇದ್ದಾರೆ. ಮತ್ತು ಇಲ್ಲೊಂದು ದುರಂತ ನೋಡ್ರಿ ಎಂಥದ್ದು ಅಂತಂದ್ರೆ, ನಿಜವಾಗಿಯೂ ರೈತರ ಕೈಯಲ್ಲಿನ ಈ ದೇಶದ ಅಧಿಕಾರ ಸಿಗಬೇಕಾಗಿತ್ತು, ಚುಕ್ಕಾಣಿ ಸಿಗಬೇಕಾಗಿತ್ತು.
ಇರ್ಬೋದು ರೈತಗಳಿಂದ ಬಂದಂಥವ್ರು ಇವತ್ತು ಅಧಿಕಾರಿ ಆಗಿರ್ತಾರೆ ಇಲ್ಲ ಅಂತಲ್ಲ, ಆದರೆ ಅವರು ರೈತರ ಮೂಲ ಸಮಸ್ಯೆ ಏನಪ್ಪ ಅದಕ್ಕೆ ಲಕ್ಷ್ಯ ಇಲ್ಲ. ನಾವು ಅಷ್ಟು 1 ಲಕ್ಷ ಕೋಟಿ ಕೊಟ್ಟಿವಿ, 2 ಲಕ್ಷ ಕೋಟಿ ಕೊಟ್ಟಿವಿ, ಹಾಗೆ ಹೀಗೆ ನಾವು ಹೇಳ್ಕೊತ ಹೋಗ್ತಾ ಇರ್ತೀವಿ. ಆದರೆ ಕೊಟ್ಟಿದ್ದು ರೊಕ್ಕ ಹೋಗಿ ಮುಟ್ತದೆ ಎಷ್ಟು ಮಟ್ಟಿಗೆ, ರೈತರಿಗೆ ಎಷ್ಟು ತಲುಪ್ತದೆ ಅನ್ನುವಂಥದ್ದು ಸಹಿತ ಇವತ್ತು ನಾವು ಚರ್ಚೆ ಮಾಡಬೇಕಾಗಿದೆ. ಅದನ್ನು ವಿಚಾರ ಮಾಡಬೇಕಾಗಿದೆ. ಬರೀ ಚರ್ಚೆ ಅಲ್ಲ, ವಿಚಾರ ಮಾಡಿ ಅನುಷ್ಠಾನಗೊಳಿಸ್ಬೇಕಾಗಿದೆ. ಯಾಕಂತಂದ್ರೆ ಇಡೀ ದೇಶದ ಮುಖ್ಯ ಉದ್ಯೋಗ ಕೃಷಿ, ಅಗ್ರಿಕಲ್ಚರ್, ಒಕ್ಕಲ್ತನ. ಆದರೆ ಅದಕ್ಕೆ ಮಾರ್ಕೆಟ್ ಇಲ್ಲ. ಎಲ್ಲಿ ಹೋಗ್ತಿರೋ ಹೋಗ್ರಿ, ಏನೋ ಒಂದು ಚೋಟುರಾಮ್ರ ಕಾಲದಲ್ಲೇ ಒಂದು ಮಾರ್ಕೆಟ್ ಆಯಿತು APMC. ಅದು APMC ಮುಂದೆ ಏನಾಗಿಬಿಟ್ಟಿದಪ್ಪ ಅಂದ್ರೆ ಕಾಲಾಂತರದಲ್ಲೇ ಅದು ಅಲ್ಲಿ ಏನು ವ್ಯಾಪಾರ ಮಾಡ್ತಾರಲ್ಲ ದಲಾಲಿ ಮಾಡುವಂಥವ್ರಿಗೆ ಒಂದು ಏನಪ್ಪ ಅಂದ್ರೆ ಲಾಭದ ಕ್ಷೇತ್ರ ಆಯಿತು ವಿನಃ ರೈತಗೆ ಎಷ್ಟು ಮಟ್ಟಿಗೆ ಹೆಲ್ಪ್ ಆಯಿತು ಅನ್ನೋದು ನಾವು ನೋಡಿದಾಗ ಭಾಳ ಕಡಿಮೆ ರೀ. ಸುಮ್ಮನೇನೋ ಕೊಡ್ತಾರ ತೊಗೋತೀವಿ. ರೈತ ಏನಪ್ಪ ಬಿಲ್ಡ್ ಇಷ್ಟ ಸಿಗ್ತಾರೆ ನನಗೆ, ಅವರು 1000 ರೂಪಾಯಿ ಖರ್ಚು ಮಾಡಿದಾಗ ಒಂದು 500 ರೂಪಾಯಿ ಸಿಕ್ಕೊಂಡು ಖುಷಿ ಆಗ್ತಾನೆ ಪಾಪ ರೈತ. ಇಷ್ಟು ಸಿಗ್ತಾನಲ್ರಿ ಎಲ್ಲ ಹೋಗಿದ್ದು ಅಂತೇಳಿ. ಯಾಕಂದ್ರೆ ಆ ಸಂದರ್ಭದಲ್ಲಿ ನಾವು ಭೂಮಿಗೆ ಎಷ್ಟು ಖರ್ಚು ಮಾಡಿದ್ದಾನೆ, ಭೂಮಿ ಖರ್ಚು, ಸೌಕಳಿ ಇವುಗಳು ಯಾವ ಲೆಕ್ಕ ಮಾಡಿರೋದಿಲ್ಲ. ಪ್ರತಿ ವರ್ಷ ನಾವು ಅವರು ಒಟ್ಟು ಒಂದೇನಪ್ಪ ಬಂತಲ್ಲೋ ಒಂದು 5,000, 10,000, 20,000 ಲಕ್ಷ ಬಂದ್ರಿ, ಲಕ್ಷ ಬಂತು ನಮಗಂತೆ. ಆದರೆ ಆ ಲಕ್ಷ ಗಳಿಸೋದ್ರಾಗ ಎಷ್ಟರ ಮಟ್ಟಿಗೆ ಖರ್ಚಾಗಿರ್ತದೆ ಅನ್ನೋದನ್ನು ನಾವು ಗಮನಿಸ್ಬೇಕಾಗಿದೆ. ಮತ್ತು ಇಷ್ಟ ಅಲ್ಲ, ಇನ್ನೊಂದು ಇಲ್ಲಿ ಗಮನಿಸ್ಬೇಕು ಸೂಕ್ಷ್ಮವಾಗಿಪ್ಪ ಅಂತಂದ್ರೆ, ಕಬ್ಬಿಗೂ ಅಂತ ನೋಡ್ರಿ ಏನು ಶುಗರ್ ಫ್ಯಾಕ್ಟ್ರಿಗಳು ಇರೋದ್ರಿಂದ ಅಟ್ಲೀಸ್ಟ್ ಒಂದು ಮಿನಿಮಮ್ ಏನೋ ಸಿಗ್ತದಪ್ಪ ಅನ್ನೋ ಸಮಾಧಾನ. ಉಳಿದ ಬೆಳೆಗಳಿಗೆ APMCಗಳು ಇದ್ದರೂ ಸಹಿತ ಇಷ್ಟ ಬರ್ತದಪ್ಪ ರೇಟ್ ಅಂತ ಹೇಳೋ ಸ್ಥಿತಿಯೊಳಗೆ ಅವ್ರಿಗಿಲ್ಲ. ಯಾಕಂದ್ರೆ ಮಾರ್ಕೆಟ್ದಾಗ ಒಮ್ಮೆ ಎಲ್ಲ ಬೆಳೆ ಬರೋದ್ರಿಂದ ರೇಟ್ ಡೌನ್ ಆಗಿಬಿಟ್ಟಿರ್ತಾವ. ಹೀಗಾಗಿ ಅವ್ರು ಏನು ತೊಗೋತಾರೋ ಅಲ್ಲಿ ಮಾರ್ಕೆಟ್ದಾಗ, ಅಲ್ಲಿ ದಲಾಲರು, ಅಲ್ಲಿ ಅಂಗಡಿಯವರು ಅದೇ ರೇಟಿಗೆ ಮಾರಿ ಬರುವಂಥ ದುಸ್ಥಿತಿ ನಮ್ಮ ರೈತರಿಗೆ. ಯಾಕಂದ್ರೆ ಎಲ್ಲ ಬೆಳೆದ ಬೆಳೆಯನ್ನು ತೊಗೊಂಡೋಗಿ ಮಾರುವಂಥ ಶಕ್ತಿ ಅವ್ರಿಗಿಲ್ಲ. ಮಾರ್ಕೆಟ್ ದೂರ ಇರ್ತದೆ. ಒಂದು ಕಡಿಮೆ ಒಂದು ತಾಲೂಕು ಮಟ್ಟದಲ್ಲಿ APMC ಇರ್ತದೆ ರೀ. ಅಲ್ಲಿ ಹೋಗ್ಬೇಕಾಗಿದ್ದಪ್ಪ ಅಂತಂದ್ರೆ ಮಿನಿಮಮ್ ಏನಪ್ಪ ಅಂದ್ರೆ 5-10 ಕಿಲೋಮೀಟ್ರ್ ನೀವು ಹೋಗ್ಬೇಕು ತೊಗೊಂಡು ಅದನ್ನು. ಈಗ ಒಂದು 10-20 ಚೀಲೇನು ಗೊಂಜಾಳು, ಜೋಳು, ಭತ್ತ ಏನಪ್ಪ ಇರ್ತಾವೆ, ಅದು ತೊಗೊಂಡು ಹೋಗ್ಬೇಕು. ಹೋದಾಗ ಮಾರ್ಕೆಟ್ ಬರಬೇಕು. ನಮ್ಗೆ ಬರಲಿಲ್ಲ ಅಂದ್ರೆ ಲಾಸ್ ಆಗುತ್ತೆ. ಆ ಟೈಮ್ಗೆ ಏನಾಗ್ತದೆ, ಮಾರ್ಕೆಟ್ ಡೌನ್ ಆಗಿಬಿಡ್ತದೆ ರೀ. ಮಾರ್ಕೆಟ್ ಡೌನ್ ಆದ್ರೆ ಪಾಪ ಅವ್ರು ಕೊಟ್ಟಷ್ಟೇ ಇವ್ರು ತೊಗೊಂಡಷ್ಟೇ. ಹೀಗಾಗಿ ನಮ್ಮ ರೈತ ಇವತ್ತೇನಿದಾನಪ್ಪ ಅಂದ್ರೆ ಲಾಸ್ ತರಿದ್ದಾನೆ, ಹಾನಿಯಲ್ಲಿದ್ದಾನೆ. ಇದು ಎಷ್ಟೋ ಸಲ ಚರ್ಚೆ ಮಾಡ್ತಾನೆ ಇದ್ದೀವಿ, ಅದಕ್ಕೆ ಇದಕ್ಕೆ ಇನ್ನು ಯಾಕೆ ಯಾರು ಕೊಡ್ಬೇಕು? ಸರ್ಕಾರಗಳಂತ ಇದು ಗೊತ್ತದ ಅವ್ರಿಗೆ ಇಲ್ಲಂತಲ್ಲ, ಎಲ್ಲರೂ ಬುದ್ಧಿವಂತರಿದ್ದಾರೆ ಸರ್ಕಾರದಲ್ಲಿ, ಅಸಾಮಾನ್ಯ ಬುದ್ಧಿವಂತರಿದ್ದಾರೆ. ಆದರೆ ಅವ್ರಿಗೆ ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ಕೊಂಡು ಗೊತ್ತಿದ್ದರೂ ಆ ಕಡೆ ಲಕ್ಷ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಏನಪ್ಪ ಅಂತಂದ್ರೆ ಈ ಮಿಡಲ್ ಮ್ಯಾನ್ಗಳಿಂದ, ವ್ಯಾಪಾರಿಗಳಿಂದ 40% ಬರ್ತಿರ್ತದೆ. ಪಾಪ ರೈತನಿಂದ ಏನು ಬರ್ತದೆ? ಯಾಕೆ ಅವ್ರು ಲಾಭ ಇಲ್ಲ, ನುಕ್ಸಾನ್ ಉದ್ಯೋಗ ಮಾಡ್ತಾ ಇರ್ತಾನೆ. ನಾನು ಆರಂಭದಲ್ಲಿ ಹೇಳಿದ್ನಿಲ್ಲ ನಿಮಗೆ, ಎಷ್ಟು ಜನ MSc ಅಗ್ರಿ ಅದವರು, BSc ಅಗ್ರಿ ಅದವರು, BSc ಅಗ್ರಿ ಟೆಕ್ ಅದವರು, ಮಾರ್ಕೆಟ್ ಅದವರು, ಏನದವರು ಆ ಮಾರ್ಕೆಟ್ ಹೋಗಿದ್ದಾರೆ ವಿನ ಹೊಲದಲ್ಲಿ ಬಂದು ದುಡಿಯೋದ ಕೆಲಸ ಅವ್ರು ಮಾಡ್ತಾ ಇಲ್ಲ, ಮಾಡಿಲ್ಲ. ಮಾಡೋದು ಭಾಳ ಕಡಿಮೆ, ಎಕ್ಸೆಪ್ಷನ್, ಭಾಳ ರೇರೆಸ್ಟ್ ಆಫ್ ದ ರೇರ್. ಅವರು ಮತ್ತು ಅಧಿಕಾರಿ ಮುಂದೆ ಹೇಳ್ಕೊಂಡು ಹೋಗ್ತಾರೆ ಅಷ್ಟೇ. ನೀವು ಇದನ್ನು ಹಾಕಿರಿ, ಆ ಬೆಳೆ ಹಾಕಿರಿ, ಈ ಬೆಳೆ ಹಾಕಿರಿ ಹೇಳ್ತಾರೆ. ನೀವು ಇದನ್ನು ಹಾಕಿರ, ಈ ಔಷಧ ಹಾಕಿರಿ ಬೆಳೆ. ಆದರೆ ಔಷಧಕ್ಕೆ ಖರ್ಚು ಯಾವ ರೀತಿ ಆಗ್ತೈತಿ, ಗೊಬ್ಬರಕ್ಕೆ ಎಷ್ಟು ಖರ್ಚು ಆಗ್ತೈತಿ, ಏನಾಗ್ತೈತಿ, ಅವ್ರು ಬರೋ ಲಾಭ ಎಷ್ಟು ಬರ್ತದೆ ರೈತಗೆ, ಇದ್ರ ಬಗ್ಗೆ ಚರ್ಚೆ ಚಿಂತನೆ ಆಗಬೇಕಲ್ಲ, ಅದು ಆಗ್ತಾ ಇಲ್ಲ. ಹೀಗಾಗಿ ಇವತ್ತು ರೈತ ಪೂರ್ಣ ಪ್ರಮಾಣದಲ್ಲಿ ಲಾಸ್, ಹಾನಿಯಲ್ಲಿದ್ದಾನೆ. ಆದರೆ ಬದುಕಿದ್ದಾನೆ. ಅದು ನೀರಾವರಿ ಭೂಮಿಗಳಿಗೆ ಮಾತ್ರ. ನೀರಾವರಿ ಭೂಮಿಗಳಲ್ಲಿ ಡ್ರೈಲ್ಯಾಂಡ್ ಇದ್ದಲ್ಲಿ ಇನ್ನೂ ಕಠೋರ ಪರಿಸ್ಥಿತಿ ನಮ್ಮ ರೈತಂದು. ಯಾಕೆ ಏನೂ ಬರೋದಿಲ್ಲ. ಮೊದಲಂತೆ ಬಿಜಾಪುರ ಜಿಲ್ಲಾ ಅಂತ ಕೇಳಿದ್ರೆ ಹೆಸರ, ಬಿಜಾಪುರ ಆಯಿತು, ಕಲಬುರಗಿ ಆಯಿತು, ಇವೆಲ್ಲ ಗುಳೆ ಹೋಗಿಬಿಡ್ತಿದ್ರು ಜನ ಪಾಪ. ಗುಳೆ ಹೋಗೋದಂದ್ರೆ ಎಲ್ಲಿ ಉದ್ಯೋಗ ಸಿಗ್ತಿದ್ದ ಅಲ್ಲಿ ಹೋಗಿಬಿಡೋದು ಪಾಪ. ಊರ ಮನೆ ಗಿನಿ ಎಲ್ಲ ಬಿಟ್ಟು ಇಂಥ ಪರಿಸ್ಥಿತಿ ಒಂದು ಕಾಲಕ್ಕೆ. ಈಗ ಒಂದು ಸ್ವಲ್ಪ ಏನು ನೀರಾವರಿ ಆಗ್ಯಾದ ಅನ್ಕೊಂಡು ಕಡೆಗೆ ಅಟ್ಲೀಸ್ಟ್ ಮಾಡಿ ತುಂಬಿದಪ್ಪ. ಇಲ್ಲ ಮಗ ಯಾವುದೋ ದೂರ ದುಡೋದ ಅಲ್ಲಿ ಗೊತ್ತಿಲ್ಲದವ್ರು ನನಗೆ ಸತ್ತು ಹೋಗಿದ್ದು ನಮ್ಮ ಊರನ್ನು ಸಾಯಿಲ್ ಅನ್ನೋಂಥ ಸ್ಥಿತಿಗೆ ಬಂದಿರ್ತದೆ ನಮ್ಮ ರೈತರು. ಈಗ ನಿಮ್ಗೆ ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳಿದ್ದೇನೆ ನಿಮ್ಗೆ, ಇಲ್ಲಿವರೆಗೆ 2000ರಿಂದ ಇಲ್ಲಿವರೆಗೆ 111 ಲಕ್ಷ ಕೋಟಿ ರೂಪಾಯಿ ಲಾಸ್ ಐತಿ ರೈತಗೆ ಅಂತೇಳಿ ನಮ್ಮ ರೈತ ಸಂಘಟನೆಗಳು ಹೇಳ್ತಾ ಇದ್ದಾರೆ, ನಾಯಕರು ಹೇಳ್ತಾ ಇದ್ದಾರೆ. ಜೊತೆಗೆ ಹೆಚ್ಚು ಕಡಿಮೆ 50ರಿಂದ 60 ಲಕ್ಷ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸಾಲದಿಂದ ಅನ್ನುವಂಥ ಮಾತುಗಳು. ಇವೆಲ್ಲ ನೋಡಿಕೊಂಡು ಅಟ್ಲೀಸ್ಟ್ ಮಿನಿಮಮ್ ಅವ್ರು ಬದುಕೋದಕ್ಕೆ ನೀರಾವರಿ ಆದರೂ ಮಾಡಿರಿ ಎಲ್ಲ ಕಡೆ ಅನ್ನೋದು ಅವರ ಬೇಡಿಕೆ. ಆ ದಿಶೆಯಲ್ಲಿ ಚೂಡಪ್ಪ ಪೂಜಾರಿ ಆಯಿತು, ಇನ್ನುಳಿದವರಾಯಿತು, ಆಲಮಟ್ಟಿಯಲ್ಲಿ ಹೋರಾಟ ಮಾಡೋರಾಯಿತು, ಇವರೆಲ್ಲ ನಾವು ನೀರು ಒದಗಿಸೋಂಥ ಕೆಲಸ ಮಾಡಿರಿ ಅಂತೇಳಿ ಮೂವ್ಮೆಂಟ್ ಶುರು ಮಾಡ್ತಾ ಇದ್ದಾರೆ. ಅದು ಸರ್ಕಾರದಲ್ಲಿ ಎಚ್ಚರಗೊಂಡ ಅವ್ರ ಸಮಸ್ಯೆಗೆ ಪರಿಹಾರ ಕೊಟ್ಟರೆ ಭಾಳ ಯೋಗ್ಯ. ಇಲ್ಲಾಂದ್ರೆ ಈ ನಮ್ಮ ರೈತ ಸಮಾಜ ಸಿಡಿದಿರೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳ್ತಾ, ಇನ್ನೊಂದು ಗುರುಲಾಪುರ 1, 2, 3 ಆಗ್ಬೋದೇನು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ಹೇಗೆ ಸಿದ್ದರಾಮಯ್ಯ ಸತ್ಯಕ್ಕೆ ವಂದನೆಗಳು.